ಮೊದಲದಾಗಿ ಎಲ್ಲ ಇಲ್ಲಿ ಬಂದು ಸ್ವಲ್ಪ ಲೇಟ್ ಆಯಿತು ಕಾದಿದ್ದಕ್ಕೆ ಸಾರಿ, ಮತ್ತು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರೋದಕ್ಕೆ. ಅನುಶ್ರೀ ಅವರು ಹೇಳಿರೋಗೆ ಇವಾಗಲೇ ಸಾಂಗ್ ಎಲ್ಲ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ. ಸೊ ಸಿನಿಮಾ ಕೂಡ ನಿಮ್ಗೆ ಅಷ್ಟೇ ಇಷ್ಟ ಆಗುತ್ತೆ ಅಂತ ನಂಬಿದ್ದೀವಿ. ನಾನು ಜಾಸ್ತಿ ಸಿನಿಮಾ ನೋಡಿ ಅಂತ ಫೋರ್ಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಐ ಆಮ್ ಶ್ಯೂರ್ ನೀವು ನೋಡಿದಾಗ ನಿಮ್ಗೆ ತುಂಬ ಇಷ್ಟ ಆಗಿ ಇನ್ನೂ 4 ಜನ ಕರ್ಕೊಂಡ್ಬರ್ತೀರಾ. ನಮ್ಮ ಟೀಮ್ ಬಗ್ಗೆ ಹೇಳೋದಾದ್ರೆ, ನನಗೆ ಚಂದ್ರಜಿತ್ ಅವರು ಫಸ್ಟ್ ಡೇಯಿಂದ ನಮ್ಮ ಮನೆಗೆ ಬಂದು ನನಗೆ ಈ ಸ್ಟೋರಿ ಹೇಳಿದಾಗಿಂದ ನನ್ನ ಚಾಲೆಂಜಿಂಗ್ ಏನು ಅನ್ಸುತ್ತೋ ಅಂದರೆ, ನಾನು ಪಂಚತಂತ್ರದಲ್ಲಿ ತುಂಬ ಹೈಪರ್ ಆಕ್ಟಿವ್ ಪರ್ಫಾರ್ಮೆನ್ಸ್ ಮಾಡಿದ್ದೆ. ಸೊ ಐ ವಾಸ್ ಲುಕಿಂಗ್ ಫಾರ್ ಸಮಥಿಂಗ್ ವೆರಿ ಸೀರಿಯಸ್ ರೋಲ್, ಸೆಟಲ್ ಆಗಿ ಏನು ಜಾಸ್ತಿ ಚಾಲೆಂಜಿಂಗ್ ಆಗಿದೆ ಅಂದರೆ ಕಣ್ಣಲ್ಲೇ ಪರ್ಫಾರ್ಮ್ ಮಾಡೋದಿದೆಯಲ್ಲ ತುಂಬ ಕಷ್ಟ. ಸೊ ನಾನು ಅದನ್ನು ಆ ಥರದ್ದು ನೋಡ್ತಾ ಇದ್ದೆ. ಸೊ ಅವಾಗ ಬಂದಿದ್ದು ಈ ಸಿನಿಮಾ. ಸೊ ಅವತ್ತಿಂದ ಮನಸ್ಪೂರ್ವಕವಾಗಿ ಇಷ್ಟಪಟ್ಟು ಈ ಸಿನಿಮಾ ಮಾಡಿದೆ. ಇವತ್ತೂ ಅಷ್ಟೇ, ನಾನು ಕಳೆದಿದ್ದೀನಿ 2 ವರ್ಷ ಆಯ್ತಲ್ಲ, 2 ವರ್ಷ ಏನು ಕಳೀತು ಅಂತ ನನಗೆ ಗೊತ್ತಾಗಿಲ್ಲ. ಅದು ಬಿಟ್ಟರೆ ಐ ಆಲ್ವೇಸ್ ತುಂಬ ನಾನು ರಕ್ಷಿತ್ ಸರ್ ಮುಂದೆ ಹೇಳೋಕ್ಕಾಗಲ್ಲ, ಬಟ್ ರಕ್ಷಿತ್ ಥ್ಯಾಂಕ್ ಯು ಸೋ ಮಚ್. ಇಂಡಸ್ಟ್ರಿ ಯೂಶಲಿ ತುಂಬ ನೋಡಿ ಮಾಡಿ ತಗೋತಾರೆ. ಸೊ ಹಿ ವಾಸ್ ದ ಒನ್ ಪೊಟೆನ್ಷಿಯಲ್ ನೋಡಿ, ಟ್ಯಾಲೆಂಟ್ ನೋಡಿ ತಗೊಳ್ಳೋ ಪ್ರೊಡ್ಯೂಸರಲ್ಲಿ ಕೆಲವರಲ್ಲಿ ಇವರೊಬ್ರು. ಸೊ ನಾನು ರಕ್ಷಿತ್ ಅವ್ರಿಗೆ ಹೇಳಿದ್ದೆ ಫಸ್ಟ್, ಅವರು ನನ್ನ ತಗೊಂಡಾಗ ನನ್ನ ಮೆಸೇಜ್ ಹಾಕಿದೆ. ಏನ್ ಮೆಸೇಜ್ ಹಾಕಿದೆ? ನಾನು ಅವ್ರ ಜ್ಞಾಪಕ ಇಟ್ಕೊಂಡಿದ್ರು ಇಲ್ಲ ಅಂತ ಕೇಳ್ತೀನಿ, ಅವ್ರು ನೋಡಿದೆ ಅಷ್ಟೇ. ಸೊ ಐ ಹೋಪ್ ನಾನು ಅದನ್ನ ಕೊಟ್ಟಿದ್ದೀನಿ ಅಂತ. ಇನ್ನ ಚಂದ್ರಜಿತ್ ಅವರು ಹೇಳಿದಾಗೆ ಅದನ್ನ ಇಡೀ ಸಿನಿಮಾ ಅವ್ರೆಲ್ಲದಕ್ಕೂ ಇನ್ವಾಲ್ವ್ ಆಗ್ತಾ ಇದ್ರು, ಎಲ್ಲದಕ್ಕೂ ತಲೆ ಕೆಡಿಸ್ಕೊಳ್ತಾ ಇದ್ರು. ಕಾಸ್ಟ್ಯೂಮ್ ಇಂದ ಹಿಡಿದು ಪ್ರತಿಯೊಂದೂ ಅಂದ್ರೆ ಓಡಾಡ್ಕೊಂಡು ಚಿಕ್ಕ ಮಗು ಆಟ ಮಾಡಿ ತಗೊಳುತ್ತಲ್ಲ, ಆ ಥರ ಎಲ್ಲರ ಹತ್ರ ತಗೋತಾ ಇದ್ರು. ಅದ್ ಬಿಟ್ಟರೆ ಈ ಸಿನಿಮಾದ ಟ್ರೂ ಹೀರೋಯಿನ್ ಅಥವಾ ಪ್ರೊಟಾಗನಿಸ್ಟ್ ನೀವೇನು ಹೇಳ್ತೀರಾ, ಈ ಸಿನಿಮಾ ಪ್ರತಿಯೊಬ್ಬರಿಗೂ ಗೊತ್ತು. ಇದು ನಿಜವಾದ ಹಕ್ಕು, ನಿಜವಾದ ಇದೆಲ್ಲ ಕೊಡ್ತಾರೋ ಕಾಂಪ್ಲಿಮೆಂಟ್ಸ್, ಅದು ನಿಜವಾದ ರೈಟ್ಸ್ ಇರೋದು ಸಿನಿಮಾಟೋಗ್ರಫರ್ಗೆ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ಗೆ. ನಮಗೆಲ್ಲ ಏನಂದ್ರೆ ಆಕ್ಟರ್ಸ್ಗೆ ಡೈರೆಕ್ಟರ್ ನಿಂತ್ಕೊಂಡೆಲ್ಲ ಹೇಳ್ಕೊಡ್ತಾ ಇದ್ವಿ ನೀವು ಇಷ್ಟೇ ಅಂತ. ಸೊ ನಮಗೆ ಗೊತ್ತಿತ್ತು ನಮ್ಗೆ ಇಷ್ಟೇ ಲಿಮಿಟ್ಸ್ ಇಷ್ಟಲ್ಲಿ ಮಾಡ್ಬೇಕಂತ. ಬಟ್ ಒಬ್ಬ ಡೈರೆಕ್ಟರ್ ವಿಷನ್ ಮ್ಯಾಚ್ ಮಾಡಿ ಆ ವೇವ್ ಲೆಂತ್ಗೆ ಅದನ್ನ ಅವ್ರ ತಲೆಯಲ್ಲಿರೋದನ್ನ ಆಚೆ ಎಕ್ಸಿಕ್ಯೂಟ್ ಮಾಡೋದಿದೆಯಲ್ಲ, ಅದಕ್ಕೆ ಸಿನಿಮಾಟೋಗ್ರಫರ್ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ದು ತುಂಬಾ ಸಾಕ್ಬೇಕಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಶ್ರೀವತ್ಸನ್ ಸರ್ ಅಂಡ್ ಗಗನ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ರಕ್ಷಿತ್ ಅವ್ರು ಯಾವಾಗಲೂ ಸೆಟ್ಟಿಗೆ ಬರ್ತಾ ಇರಲಿಲ್ಲ, ಅವ್ರು ಇನ್ವಾಲ್ವ್ ಆಗಲ್ಲ, ಯಾವಾಗಲೂ 1-2 ಸಲ ಬಂದೋದ್ರು ಅಷ್ಟೇ. ಬಟ್ ಸೆಟ್ಟಲ್ಲಿ ಯಾರಿಗೂ ಏನೋ ತೊಂದರೆ ಇಲ್ಲದೆ ಯಾವಾಗ ಡೈಲಿ ಬಂದು ನೋಡ್ಕೊಳ್ತಾ ಇದ್ದಿದ್ದು ಶ್ರೀನೇಶ್ ಅವರು, ನಮ್ಮ CEO. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಕೋಸ್ಟಾರ್ಸ್ಗೂ ಥ್ಯಾಂಕ್ಸ್ ಅಲಾಟ್, ತುಂಬ ಸೆಲ್ಫ್ಲೆಸ್ ಆಗಿ ನನ್ನ ಜೊತೆ ಪರ್ಫಾರ್ಮ್ ಮಾಡಿದ್ದಕ್ಕೆ ಇಬ್ರಿಗೂ. ಆಮೇಲೆ ಎಡಿಟರ್ ರಕ್ಷಿತ್. ಸೊ ಅಲ್ಲ, ನಿಮ್ಗೂ ಹೇಳಿದಾರ ಅವರು ಹೋಗಲಿ ಅಂತ. ಸೊ ಅಷ್ಟೇ. ಸೊ ಸಿನಿಮಾ ನೋಡಿ ಹಿಂಗೆ ಸಪೋರ್ಟ್ ಮಾಡ್ತಾರೆ ಈ ಥರ ಪೊಟೆನ್ಷಿಯಲ್ ಆಕ್ಟರ್ಸ್ಗೆ, ಪೊಟೆನ್ಷಿಯಲ್ ರೈಟರ್ಸ್ಗೆ. ಇನ್ನೊಂದು ಹೇಳ್ಬೇಕಂತಿದ್ದೆ, ಏನಂದ್ರೆ ಇಂಡಸ್ಟ್ರಿಯಲ್ಲಿ ನಾನು ನೋಡಿದ್ದು ರೈಟರ್ಸ್ಗೆ ಈ ಸಿನಿಮಾ ನೋಡಿದ್ಮೇಲೆ ಎಲ್ರಿಗೂ ಅನ್ಸೋದು ಏನಂತಂದ್ರೆ, ರೈಟರ್ಸ್ಗೆ ತುಂಬಾ ಪ್ರಾಮುಖ್ಯತೆ ಕೊಡಬೇಕು ಪ್ರತಿಯೊಬ್ರು. ಅವಾಗಲೇ ಈ ಥರ ಸಿನಿಮಾಗಳು ನೋಡೋಕೆ ಸಾಧ್ಯ ಕನ್ನಡ ಫಿಲ್ಮ್ ಇಂಡಸ್ಟ್ರಿ.